ಮಿತ್ರರೇ ನಮಸ್ಕಾರ. ನಾವಿವತ್ತು ಜಾತಕದಲ್ಲಿ 12ನೇ ಮನೆಯ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. 12ನೇ ಮನೆಯಲ್ಲಿ ಯಾವ ಗ್ರಹಗಳು ಯಾವ ರೀತಿ ಬಿಹೇವ್ ಮಾಡ್ತವೆ ಅನ್ನುವಂಥದ್ದು ನೋಡೋಣ. ಮತ್ತು 12ನೇ ಮನೆಯಲ್ಲಿ ಏನಾದ್ರೂ ದಶೆ ನಡೀತಿತ್ತು ಅಂತ ಹೇಳಿದ್ರೆ ನೀವು ಹೇಗಿರ್ಬೇಕು ಅನ್ನುವಂಥದ್ದು ಕೂಡ ನೋಡೋಣ. ಮತ್ತು 12ನೇ ಮನೆಯ ಬಗ್ಗೆ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ಯಾಕೆಂತ ಹೇಳಿದ್ರೆ 12ನೇ ಮನೆಯ ದಶವನ್ನ ನಾನು ಜೀವನದಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಳೆದಿರೋದ್ರಿಂದ ಅದ್ರ ಬಗ್ಗೆ ಮಾತಾಡೋಣ. ಇನ್ನು ನಟ ದರ್ಶನ್ ರವರ ಈಗಿನ ಪರಿಸ್ಥಿತಿಗೆ ಕಾರಣವಾದಂತಹ 12ನೇ ಮನೆ ಬಗ್ಗೆನೂ ಕೂಡ ಅವರ ಜಾತಕವನ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಮಾತಾಡೋಣ. ಮಿತ್ರರೇ, ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಜಾತಕದಲ್ಲಿ 12ನೇ ಮನೆ ದುಷ್ಟಾನಗಳಲ್ಲೇನೆ ಪವರ್ಫುಲ್ ದಷ್ಟಾನ. ಹೇಗೆ ಕೇಂದ್ರಗಳಲ್ಲಿ 10ನೇ ಮನೆ ಸ್ಟ್ರಾಂಗೋ, ತ್ರಿಕೋಣಗಳಲ್ಲಿ 9ನೇ ಮನೆ ಸ್ಟ್ರಾಂಗೋ, ದುಷ್ಟಾನಗಳಲ್ಲಿ 12ನೇ ಮನೆ ಸ್ಟ್ರಾಂಗ್. ಈ 12ನೇ ಮನೆಗೆ ಸಂಬಂಧಪಟ್ಟಂತಹ ದಶೆ ಜಾತಕದಲ್ಲಿ ಏನಾದ್ರೂ ನಡೀತಿತ್ತು ಅಂತ ಹೇಳಿದ್ರೆ ಯಾವ ರೀತಿ ಇರ್ಬೇಕಂತ ಹೇಳಿದ್ರೆ, ಮಿತ್ರರೇ ಜಾತಕದಲ್ಲಿ 9 ಮತ್ತು 12ನೇ ಮನೆ ಇವೆರಡು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಈ ಎರಡು ಮನೆಗಳಲ್ಲಿ ನಿಮ್ದೇನೋ ನಡೆಯಲ್ಲ, ಈ ಮನೆಗಳಲ್ಲಿ ನಡೆಯುವಂಥದ್ದು ಒಂದೇನೆ. ಅದೇನಂತ ಹೇಳಿದ್ರೆ ಬ್ಲೆಸ್ಸಿಂಗ್. 9ನೇ ಮನೆಯಲ್ಲಿ ನಿಮ್ಗೆ ನಿಮ್ಮ ಗುರು, ನಿಮ್ಮ ಅಪ್ಪ ಅಥವಾ ನಿಮ್ಮ ಬಾಸಸ್ ಇವರ ಬ್ಲೆಸ್ಸಿಂಗ್ ಇಂದ ಕೆಲಸ ನಡೆಯುತ್ತೆ. 12ನೇ ಮನೆಯಲ್ಲಿ ನಿಮ್ಮ ಆನ್ಸೆಸ್ಟರ್ಸ್, ನಿಮ್ಮ ಪಿತೃಗಳ ಬ್ಲೆಸ್ಸಿಂಗ್ ಇಂದ ಅಥವಾ ಅವರಿಂದ ಉಂಟಾಗುವಂತಹ ಕರ್ಜಸ್ ಇಂದ ನಿಮ್ಮ ಜೀವನ ಚೆನ್ನಾಗಾಗುತ್ತೆ ಅಥವಾ ಚೆನ್ನಾಗಿ ಹಾಳಾಗುತ್ತೆ ಅನ್ನುವಂಥದ್ದನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಮಿತ್ರರೇ, ನ್ಯಾಚುರಲ್ ಜೋಡಿಯಾಕ್ ಅಲ್ಲಿ 12ನೇ ಮನೆ ಮತ್ತು 9ನೇ ಮನೆಯನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಗುರು. ಇದೊಂದೇನೆ ಈ ಎರಡು ಮನೆಗೂ ಇರುವಂತಹ ಲಿಂಕು. ಮತ್ತು 12ನೇ ಮನೆಯಲ್ಲಿ ಮ್ಯಾಲಿಫಿಕ್ಸ್ ಗಳು ವರ್ಸ್ಟ್, ಬೆನಿಫಿಕ್ಸ್ ಗಳು ಪರವಾಗಿಲ್ಲ. ಬಟ್ ಒಂದೇ ಒಂದು ಗ್ರಹಕ್ಕೆ ಮಾತ್ರವೇ ಬೆಸ್ಟ್ ರಿಸಲ್ಟ್ ಅನ್ನ ಕೊಟ್ಟಿರುವಂತದ್ದು 12ನೇ ಮನೆಗೆ ಎಲ್ಲಾ ಋಷಿಗಳು ಯಾವುದು ಅಂತ ಹೇಳಿದ್ರೆ ಶುಕ್ರ. ಮಿತ್ರರೇ, ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಸರೆಂಡರ್. ಅದಕ್ಕೇನೆ ಆತ 12ನೇ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗೋದು. ಶುಕ್ರ ಏನನ್ನ ಯೂಶುವಲ್ ಆಗಿ ನೋಡ್ತಾನೆ ಅಂತ ಹೇಳಿದ್ರೆ ರಿಲೇಷನ್ ಅನ್ನ ಹೇಳ್ತಾನೆ. ರಿಲೇಷನ್ ಯಾವಾಗ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅನ್ಲಿಮಿಟೆಡ್ ಆಗಿ ಸರೆಂಡರ್ ಆಗಿ ಡಿವೋಷನ್ ಅನ್ನ ತೋರಿಸಿದಾಗ ಮಾತ್ರವೇ ಒಂದು ರಿಲೇಶನ್ಶಿಪ್ ಚೆನ್ನಾಗಿರುವಂಥದ್ದು. ಹಾಗೆಯೇ 12ನೇ ಮನೆಯ ದಶೆ ಬಂತು ಅಂತ ಹೇಳಿದ್ರೆ ಅಲ್ಲಿ ನಿಮ್ಮದು ಅಂತ ಏನು ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ 12ನೇ ಮನೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಔಟರ್ ವರ್ಲ್ಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದು ನಿಮ್ಮ ಕಂಟ್ರೋಲ್ ಇರಲ್ಲ. ಮತ್ತು ಸ್ಲೀಪ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ನೀವು ನಿದ್ದೆನ ತಡಿಬೋದೇ ಹೊರತು ಒಂದಿಷ್ಟು ಟೈಮ್ ವರ್ಗುನು ಅದ್ರ ಮೇಲೆ ತಡೆಯಕ್ ಆಗೋದಿಲ್ಲ. ಹಾಗೆ ಸ್ಲೀಪ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಮೂರನೇದಾಗಿ ಐಸೋಲೇಷನ್ ಅಥವಾ ಜೈಲನ್ನ ರೆಪ್ರೆಸೆಂಟ್ ಮಾಡುತ್ತೆ, ಆಸ್ಪತ್ರೆನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲೆಲ್ಲ ನೀವು ಯಾವಾಗ ಹೋಗ್ತೀರಾ ಇಲ್ಲಿ ನಿಮ್ಮ ಕಂಟ್ರೋಲ್ ಅಲ್ಲಿ ಏನೂ ಇರಲ್ಲ, ಬೇರೆ ಯಾರೋ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿರ್ತಾರೆ. ಹಾಗಿದ್ರೆ ಇಲ್ಲಿ ವರ್ಕ್ ಆಗುವಂತಹ ಒಂದೇ ಒಂದು ಏನು ಅಂತ ಹೇಳಿದ್ರೆ ಸರೆಂಡರ್. ಸೊ ಯಾವಾಗ ನಿಮ್ಮ ಜಾತಕದಲ್ಲಿ 12ನೇ ಮನೆಗೆ ಸಂಬಂಧಪಟ್ಟಂತಹ ದಶ ನಡೀತಾ ಇರುತ್ತೋ ಸರೆಂಡರ್ ಆಗದಲೇ ಡಿವೈನ್ ವಿಲ್ಲಿಗೆ ಬೇರೆ ಇನ್ನೇನೋ ಆಪ್ಷನ್ ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ. 12ನೇ ಮನೆ ಅಲ್ಲಿ ಫೈಟಿಂಗ್ ಕೆಲ್ಸಕ್ಕೆ ಬರಲ್ಲ. ಯಾಕೆಂತ ಹೇಳಿದ್ರೆ 6ನೇ ಮನೆ ಫೈಟಿಂಗ್ ಆಗುತ್ತೆ. ಸೊ ಫೈಟಿಂಗಿನ ಆಪೋಸಿಟ್ ಏನಂತ ಹೇಳಿದ್ರೆ ಸರೆಂಡರ್. ಸೊ 12ನೇ ಮನೆಯಲ್ಲಿ ಡಿವೈನ್ ವಿಲ್ಲಿಗೆ ಸರೆಂಡರ್ ಆಗ್ಬೇಕಾಗುತ್ತೆ ನೀವು. ಮಿತ್ರ, ಈಗ ನೀವು ನಟ ದರ್ಶನ್ ರವರ ಒಂದು ಚಾರ್ಟ್ ಅನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ದರ್ಶನ್ ರವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ ಯಾವಾಗ ಅಂತ ಹೇಳಿದ್ರೆ ಗುರು ಮಹಾದಶೆಯಲ್ಲಿ ಮತ್ತು ಮಂಗಳನ ಅಂತರ್ದಶೆಯಲ್ಲಿ. ಮಂಗಳ 12ನೇ ಮನೆ ಅಧಿಪತಿ ಕೂಡ ಆಗ್ತಾನೆ, ಗುರು 12ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಸೊ ನಾನು ಈ ವಿಷಯನ ದರ್ಶನ್ ರವರ ಜಾತಕವನ್ನ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದಾಗ ಕೆಲವೊಬ್ರು ಅತಿ ಬುದ್ಧಿವಂತರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ನಿನಗೆ ಜ್ಯೋತಿಷ್ಯನೇ ಗೊತ್ತಿಲ್ಲ, ಅವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು ಬುಧ ಮತ್ತು ಚಂದ್ರ, ಶನಿ ಮತ್ತೆ ಕುಜನ ಜೊತೆ ಇರೋದ್ರಿಂದ. ಇದು ಮೈಂಡ್ ಸೆಟ್ ಅನ್ನ ಅಗ್ರೆಸಿವ್ ಆಗಿ ಮಾಡುತ್ತೆ ಹೊರತು ಈ ರೀತಿ ಅವ್ರಿಗೆ ಉಂಟಾದ ತೊಂದರೆಯಲ್ಲಿ ಬುಧ ಮತ್ತೆ ಚಂದ್ರನ ಒಂದು ಕೈವಾಡ ಏನು ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಬುಧನ ದಶೆಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೇಕಾಗಿತ್ತು ಅಥವಾ ಚಂದ್ರನ ಒಂದು ದಶೆಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೇಕಾಗಿತ್ತು ಹೊರತು ಅದು ಗುರು ಮತ್ತು ಕುಜನ ಒಂದು ದಶೆಯಲ್ಲಿ ಕ್ರಿಯೇಟ್ ಆಗ್ಬೇಕಾಗಿರಲಿಲ್ಲ. ಮತ್ತೆ ಎರಡನೇದಾಗಿ ಇವ್ರಿಗೆ ದಶ ಸೀಕ್ವೆನ್ಸ್ ಗೊತ್ತಿಲ್ಲ. ಮತ್ತು ಮೂರನೇದಾಗಿ ಇವ್ರಿಗೆ ಒಂದು ದಶ ಸಂಧಿಯಲ್ಲಿ ಹೇಗೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಮತ್ತು ದರ್ಶನ್ ರವರ ಚಾರ್ಟ್ ಅಲ್ಲಿ ಯಾವ ಶಾಪ ಆಪರೇಟ್ ಆಗ್ತಿತ್ತು ಅನ್ನುವಂಥದ್ದು ಇವರಿಗೆ ಗೊತ್ತಿಲ್ಲ. ಮತ್ತು ಕೊನೆಯದಾಗಿ ಒಂದು ಕಾಂಬಿನೇಷನ್ ಹೇಗೆ ರೀಡ್ ಮಾಡಬೇಕು, ರೀಡ್ ಮಾಡಿದ ನಂತರ ಹೇಗೆ ಟೈಮಿಂಗ್ ಮಾಡಬೇಕು ಅನ್ನುವಂಥದ್ದು ಇವ್ರಿಗೆ ಗೊತ್ತಿಲ್ಲ. ಬೇರೊಂದಿಷ್ಟು ಜ್ಯೋತಿಷದ ಚಾನೆಲ್ಗಳಲ್ಲಿ ಬೇರೆ ಒಂದಿಷ್ಟು ಜ್ಯೋತಿಷಿಗಳನ್ನ ಹೇಳಿದ್ದನ್ನ ಬಂದು ಕಮೆಂಟ್ ಮಾಡ್ತಿದ್ರು. ಅದೇನೇ ಇರ್ಲಿ, 12ನೇ ಮನೆ ದಶ ಆಪರೇಟ್ ಆದ ತಕ್ಷಣ ದರ್ಶನ್ ಅಂತ ಮ್ಯಾಸಿವ್ ಪರ್ಸನಾಲಿಟಿ ಅಂತ ಜೈಂಟ್ ಅವ್ರ ಕೈಲೇನೆ ಅಟ್ಲೀಸ್ಟ್ ಒಂದು 6 to 7 ಮಂತ್ ಏನೂ ಮಾಡಕ್ಕಾಗ್ಲಿಲ್ಲ, ನಿಸ್ಸಹಾಯಕರಾಗಿದ್ರು. ಇದು 12ನೇ ಮನೆಯ
ಅಥವಾ 12ನೇ ಮನೆಯಲ್ಲಿ ದಶ ಆಪರೇಟ್ ಆಯ್ತು ಅಂತ ಹೇಳಿದ್ರೆ ಅದ್ರ ಪವರ್. ನಟ ದರ್ಶನ್ ರವರೀಗ ಗುರುವಿನಲ್ಲಿ ರಾಹುವಿಗೆ ಬಂದಿರ್ತಾರೆ. ಈ ಸಮಯದಲ್ಲಿ ನಾನು ಹೇಳುವಂತಹ ಒಂದೇ ಒಂದು ಪ್ರಿಡಿಕ್ಷನ್ ಏನು ಅಂತ ಹೇಳಿದ್ರೆ, ದರ್ಶನ್ ರವರು ಏನನ್ನ ಗಳಿಸ್ಕೊಂಡಿದ್ದಾರೆ, ಫಾರ್ಚೂನ್ ಅಂತ ಕರೆಯೋಣ, ಆ ಫಾರ್ಚೂನ್ ಅಲ್ಲಿ ಒಂದಿಷ್ಟು ಪರ್ಸೆಂಟ್ ಅನ್ನ ಅವರು ಕಳೆದುಕೊಳ್ಳೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ 12ನೇ ಮನೆಯ ಒಂದು ಲಿಂಕ್ ಇರುವಂತಹ ದಶೆ ಸ್ಟಿಲ್ ನಡೀತಾ ಇದೆ. 12ನೇ ಮನೆ ಇಸ್ ದ ಹೌಸ್ ಆಫ್ ಲಾಸ್. ಈ ಲಾಸ್ ಅವರು 2 ತರ ಮಾಡ್ಕೋಬಹುದು. ಒಂದು ಡೊನೇಷನ್ ಇಂದ ನಡೆಯುವಂತದ್ದು ಅಂತ ಹೇಳಿದ್ರೆ ನೀವು ಡೊನೇಟ್ ಮಾಡಿದ್ರು ನಿಮಗೆ ಲಾಸ್ ಆಗುತ್ತೆ, ಬಟ್ ದರ್ ಇಸ್ ಅ ಬಿಗ್ಗರ್ ಗೈನ್ ಅನ್ನುವಂಥದ್ದು ಇರ್ತದೆ. ಇನ್ನು 2ನೇದಾಗಿ ಇರುವಂತದ್ದೇನೆ ಬೇರೆ ರೀತಿಯಲ್ಲಿ ದುಡ್ಡನ್ನು ಕಳೆದುಕೊಳ್ಬೇಕಾಗಿ ಬರಬಹುದು. ಇದರಿಂದ ನನ್ನ ಜಾತಕದಿಂದ ಹೇಳೋದಾಯ್ತು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಆತನ ಜೀವನದ ಬೆಸ್ಟ್ ಇಯರ್ಸ್ ಗಳು ಯಾವುದು ಅಂತ ಹೇಳಿದ್ರೆ 18ರಿಂದ 29. ಯಾಕೆ ಅಂತ ಹೇಳಿದ್ರೆ ಇದನ್ನೇನೆ ಯಂಗ್ಸ್ಟರ್ನ ಏಜ್ ಅಂತ ಕರೆಯುವಂಥದ್ದು. ನನ್ನ ಜೀವನದಲ್ಲಿ ನಾನು ಈ ಟೀನ್ ಟು ಯಂಗ್ ಏಜ್ಗೆ ಕಾಲಿಡಬೇಕಾದ್ರೆ 18 ವರ್ಷದ ರಾಹು ಮಹಾದಶಿಗೆ ಸಿಕ್ಕಾಕೊಂತೀನಿ. ಈ ರಾಹು ನನ್ನ ಜಾತಕದಲ್ಲಿ 12ನೇ ಮನೆಯಲ್ಲಿ ಪ್ಲೇಸ್ ಆಗಿದೆ, ಕುಜನಿಂದ ಆಸ್ಪೆಕ್ಟ್ ಆಗಿದೆ, ಸೂರ್ಯನಿಂದ ಆಸ್ಪೆಕ್ಟ್ ಆಗಿದೆ ಮತ್ತು ಶನಿ ತ್ರಿಕೋಣದಲ್ಲಿ ಕುಳಿತಿದ್ದಾನೆ. ಇಲ್ಲಿ ಒಂದೇ ಒಂದು ತ್ರಿಕೋಣಾಧಿಪತಿಯ ಆಸ್ಪೆಕ್ಟು ಇಲ್ಲ, ಒಂದೇ ಒಂದು ಬೆನಿಫಿಕ್ ಆಸ್ಪೆಕ್ಟು ಕೂಡ ಇಲ್ದಲೆ 12ನೇ ಮನೆ ಮ್ಯಾಲಿಫಿಕ್ ರಾಹು ದಶೆಯನ್ನ ನಾನು ನನ್ನ ಜೀವನದ ಬೆಸ್ಟ್ ಇಯರ್ಸ್ ಅಲ್ಲಿ ಕಳಿಬೇಕಾಯ್ತು. ಸೊ ಅದು ವರ್ಸ್ಟ್ ಇಯರ್ಸ್ ಆಗಿ ಕನ್ವರ್ಟ್ ಆಯ್ತು. ಬರೋಬ್ಬರಿ ಆಲ್ಮೋಸ್ಟ್ ಒಂದು 8 ವರ್ಷಗಳು, ಕಮ್ಮಿ ಅಂದ್ರೂ 18 ವರ್ಷಗಳಲ್ಲಿ ನಾನು ಒಂದು ಸಿಂಗಲ್ ರೂಮಿಗೆ ಕನ್ಫೈನ್ ಆಗ್ಬೇಕಾಯ್ತು ನನ್ನ ಲೈಫ್ ಅಲ್ಲಿ. ಯಾವುದೇ ಮೆಟೀರಿಯಲ್ ಸಕ್ಸಸ್ ಅಂತ ಏನ್ ಕರಿತೀವಿ, ಜಾಬ್, ಮನಿ, ಬ್ಯಾಂಕ್ ಬ್ಯಾಲೆನ್ಸ್, ಇದ್ಯಾವುದೂ ಇರ್ಲಿಲ್ಲ. ಮತ್ತೆ ಎಜುಕೇಶನ್ ಅಲ್ಲೂ ಸಿವಿಯರ್ ಆಗಿ ಸ್ಟ್ರಗಲ್ ಮಾಡ್ಬೇಕಾಗಿ ಬಂತು. ಯಾಕೆ ಅಂತ ಹೇಳಿದ್ರೆ 12ನೇ ಮನೆಯ ಒಂದು ಡಿಸ್ಪಾಸಿಟರ್ ಅಂದ್ರೆ 12ನೇ ಮನೆಯ ಒಂದು ಅಧಿಪತಿ ಎಲ್ಲಿ ಕೂತಿದ್ದ ಅಂತ ಹೇಳಿದ್ರೆ 5ನೇ ಮನೆಯಲ್ಲಿ ಹೌಸ್ ಆಫ್ ಎಜುಕೇಶನ್ ಅಲ್ಲಿ ಕೂತ್ಕೊಂಡಿದ್ದ. ಆಗಿದ್ರಿಂದ ನಾನು ಎಜುಕೇಶನ್ ಅಲ್ಲಿ ಲಾಸಸ್ ಅನ್ನು ಕೂಡ ನೋಡ್ಬೇಕಾಯ್ತು. ಯಾವುದೇ ಒಂದು ರೆಮಿಡಿ ಏನೇ ಮಾಡಿದ್ರು ಕೆಲಸ ಮಾಡ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ 12ನೇ ಮನೆ ಅಲ್ಲಿ ಆನ್ಸಿಸ್ಟರ್ಸ್ ಕೆಲಸ ಮಾಡ್ತಾರೆ ಮತ್ತು 12ನೇ ಮನೆಯಲ್ಲಿ ನಮಗೆ ಬ್ಲೆಸ್ಸಿಂಗ್ ಸಿಗ್ಬೇಕು ಅಂತ ಹೇಳಿದ್ರೆ ಬೆನಿಫಿಕ್ ಗಳು ಬೇಕಾಗ್ತವೆ. ಗೆಳೆಯರೆ, ಇನ್ ಕೇಸ್ ಏನಾದ್ರೂ 12ನೇ ಮನೆಯಲ್ಲಿ ಅದ್ಭುತವಾದಂತಹ ಬೆನಿಫಿಕ್ ಗಳು ಪ್ಲೇಸ್ ಆಗಿ ಅಥವಾ ಬೆನಿಫಿಕ್ ಆಸ್ಪೆಕ್ಟ್ 12ನೇ ಮನೆಯಲ್ಲಿ ಯಾವ ಗ್ರಹ ಕುಳಿತುಕೊಂಡಿದೆ ಅದ್ರ ಮೇಲೆ ಇತ್ತಿತ್ತು ಅಂತ ಹೇಳಿದ್ರೆ, ಕುಳಿತಿದ್ದ ಜಾಗಕ್ಕೆ ನಾನು ಕುಳಿತುಕೊಂಡೇನೆ ಎಲ್ಲಾ ಕೆಲಸಗಳ ಆಗೋಗ್ತಾ ಇತ್ತು. ಇನ್ಫ್ಯಾಕ್ಟ್ ಏನಾದ್ರೂ 5 ಅಥವಾ 9ನೇ ಲಿಂಕ್ ಇತ್ತು ಅಂತ ಹೇಳಿದ್ರೆ ಅಲ್ಲೇ ದುಡ್ಡು ಕೂಡ ಸಿಕ್ತಿತ್ತು. ಈ ರೀತಿ ಒಳ್ಳೆ ಲೈಫ್ ಅನ್ನ ಲೀಡ್ ಮಾಡಬಹುದಾಗಿತ್ತು. ಬಟ್ 12ನೇ ಮನೆಯ ದಶೆಯಲ್ಲಿ ನನಗೆ ಗೈನ್ ಆಗಿದ್ದು ಅಂತ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಫ್ರಮ್ ದ ವೆರಿ ಫಸ್ಟ್ ಡೇ ರಾಹುವಿನಲ್ಲಿ ರಾಹು ಮಹಾದಶ, ರಾಹು ಅಂತರ್ದಶೆಯಲ್ಲಿ ಆಧ್ಯಾತ್ಮಿಕತೆ ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದವನು ಅಥವಾ ಸ್ಪಿರಿಚುಯಾಲಿಟಿ ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದವನು, ರಾಹುವಿನ ದಶೆ ಮುಗಿಯವರೆಗೂ ನಿಮಗೀಗ ನನ್ನ ನಾಲೆಡ್ಜ್ ಏನ್ ಕಾಣ್ತಾ ಇದೆ, ಸ್ಪಿರಿಚುಯಾಲಿಟಿ ಅಥವಾ ಆಸ್ಟ್ರಾಲಜಿ ಇವಕ್ಕೆ ಸಂಬಂಧಪಟ್ಟಿದ್ದು ಇದು ಎಲ್ಲಾವುದೂ ರಾಹು ಕೊಟ್ಟಂತು. ಬಟ್ ಮೆಟೀರಿಯಲಿ ರಾಹುವಿನ ಕಾಂಟ್ರಿಬ್ಯೂಷನ್ 0. ಸೊ ಏನಕ್ಕೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ 12ನೇ ಮನೆ ಮೋಕ್ಷ ತ್ರಿಕೋಣ ಸ್ಥಾನ ಕೂಡ ಆಗಿರೋದ್ರಿಂದ ಯಾವ ಫೈನಲ್ ಕರ್ಮಗಳು ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಉಳಿದಿರ್ತವೆ ಅವನ್ನ ಮುಗಿಸ್ಕೋತಾನೆ. ಒಳ್ಳೆ ಬೆನಿಫಿಕ್ ಗಳು ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ಕೊನೆಯದಾಗಿ ಒಳ್ಳೆ ಕರ್ಮ ಇದ್ದಾನೆ ಅದನ್ನ ಸವಿಸ್ಕೋತಾ ಇರ್ತಾನೆ. ಮ್ಯಾಲಿಫಿಕ್ ಗಳು ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ಕೆಟ್ಟ ಕರ್ಮಗಳಿರ್ತವೆ ಅವನ್ನ ಸವಿಸ್ಕೋತಾ ಇರ್ತಾನೆ. ಆದ್ರಿಂದ 12ನೇ ಮನೆಯಲ್ಲಿ ವರ್ಸ್ಟ್ ಗ್ರಹಗಳು ಯಾವುದು ಅಂತ ಹೇಳಿದ್ರೆ ರಾಹು, ಕುಜ, ಶನಿ. ಕೇತು ಇಸ್ ಫೈನ್, ಯಾಕೆಂತ ಹೇಳಿದ್ರೆ ಮುಕ್ತಿಕಾರಕ, ಮುಕ್ತಿಯ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ. ಬಟ್ ಅಗೈನ್ ಕೇತುವಿನ ಮೇಲೆ ನಮಗೆ ಬೆನಿಫಿಕ್ ಆಸ್ಪೆಕ್ಟ್ ಅನ್ನುವಂಥದ್ದು ಬೇಕಾಗುತ್ತೆ. ಇನ್ನ ಗುರು ಬಂತು ಅಂತ ಹೇಳಿದ್ರು 12ನೇ ಮನೆಯಲ್ಲಿ ಸ್ವಲ್ಪ ನೆಗೆಟಿವ್ ಆಗುವಂತ ಚಾನ್ಸಸ್ ಇದಾವೆ. ಬಟ್ ಬಾಧೆ ಎಷ್ಟು ಒಳಗಾಗಿದೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಬುಧನಿಗೆ ಅಗೈನ್ 12ನೇ ಮನೆ ಒಳ್ಳೇದಲ್ಲ, ಚಂದ್ರನಿಗೂ 12ನೇ ಮನೆ ಅಷ್ಟು ಒಳ್ಳೇದಲ್ಲ, ಶುಕ್ರ ಮಾತ್ರವೇ 12ನೇ ಮನೆಯಲ್ಲಿ ಪರ್ಫಾರ್ಮ್ ಮಾಡುವಂಥದ್ದು. ಇದಿಷ್ಟು 12ನೇ ಮನೆಗೆ ಸಂಬಂಧಪಟ್ಟಂತ ವಿಷಯಗಳಾಗಿರ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.